ಮೈಸೂರಲ್ಲಿ ಸ್ಯಾರೀಸ್ ಎಲ್ಲ ನೋಡಾಯಿತು. ಸೊ ಇವಾಗ ಹಾಸನಕ್ಕೆ ಬಂದಿದ್ದೀವಿ, ನೋಡೋಣ ಇಲ್ಲಿ ಅಂತ. ಗಣೇಶ ಕಾಪಾಡಪ್ಪ. ಫಸ್ಟ್ ಎಂಟ್ರಿ ಶಾಟಲ್ನ ಲೆಫ್ಟ್ಗೆ ನೋಡಿದ್ದೀವಿ ಗಣೇಶನ. ಮೇಡಮ್ ಹೆಂಗೆ ಅನಿಸ್ತಿದೆ? ಈಗ ಸೀರೆ ಶಾಪಿಂಗ್ ಬಂದರೆ ಗಂಡಸರು ಏನು ಮಾಡ್ತಾರೆ ಅಂತ ತೋರಿಸ್ತೀನಿ ಬನ್ನಿ. ಇದು ಬಹಳ ಮುಖ್ಯವಾದ ಭಾಗ. ಸೊ ಇಲ್ಲಿ ಮೇಡಮ್ ಫುಲ್ಲು ಪ್ರಿಪೇರ್ ಆಗಿ ಬಂದಿದ್ದಾರೆ ನೋಡ್ಕೊಂಡೆಲ್ಲನೂ. ಸೊ ಅದೇ ಥರದ್ದು ಸೇಮ್ ಸೀರೆ ಇದೆ ಇವ್ರ ಹತ್ರ. ತುಂಬ ಚೆನ್ನಾಗಿದೆ. ನಾನು ಇದರಲ್ಲಿ ಲಂಗ ದಾವಣಿ ಮಾಡಿದ್ದೀನಿ ಮಾತಾಡ್ತೀನಿ. ಸೊ ಈಗ ಧಾರೆ ಸೀರೆಗಳು ತೋರಿಸ್ತಾ ಇದ್ದಾರೆ, ಮೇನ್ ಇವೆಂಟ್ ಸೀರೆಗಳು. ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ ಮಾತ್ರ ಇಲ್ಲಿ. ಕಣ್ಣೆಲ್ಲ ಉರಿತಾ ಇದೆ. ಅದೇ ಕಲರ್ ನೋಡಿ 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 ಯಾವ ಕಲರ್ ತಗೋಬೇಕು ಯಾವ್ದು ಬಿಡಬೇಕು ಗೊತ್ತಾಗ್ತಾ ಇಲ್ಲ. ಎಲ್ಲ 1000 ಇದೆ. ಅದಕ್ಕೆ ಇವಾಗ ಈಗ ಇಷ್ಟು ಸೀರೆ ತಗೊಂಡು ಹೊರಡ್ತಾ ಇದ್ದೀವಿ. 2 hours ಆಫ್ ಸೆಲೆಕ್ಷನ್. ಈಗ ಒಂದು ನಮ್ಮ ಮನೆಯಿಂದ ಒಂದು 12, ಇವ್ರ ಮನೆಯಿಂದ ಒಂದು 5-6 ಸೀರೆ ತಗೊಂಡು. ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಇವತ್ತು ಶಾಪಿಂಗ್ ಅಂತ ಬಂದಿದ್ದೀವಿ. ಅದು ನಮ್ಮ ಮೈಸೂರಲ್ಲಿ ಸ್ಯಾರೀಸ್ ಎಲ್ಲ ನೋಡಾಯಿತು. ಸೊ ಇವಾಗ ಹಾಸನಕ್ಕೆ ಬಂದಿದ್ದೀವಿ, ನೋಡೋಣ ಇಲ್ಲಿ ಅಂತ. ಮಧ್ಯೆ ಒಂದು ಹೋಗಿದ್ದಿಲ್ಲ, ಅದು ಕೊಡಿಯಾಲಕ್ಕೆ ಹೋಗಿದ್ವಿ. ಕೊಡಿಯಾಲದು ಅಲ್ಲೂ ತುಂಬ ಸೀರೆಗಳು ಇಷ್ಟ ಆಯಿತು. ಈಗ ನೆಕ್ಸ್ಟ್ ನಮಗೆ ತುಂಬ ಜನ ಸಜೆಸ್ಟ್ ಮಾಡಿದ್ದೇನು ಅಂದರೆ ಹಾಸನ ಅಂತ. ನಾವು ಕಂಚಿಪುರಮ್ಗೆ ಹೋಗ್ದೇನೆ ಎಷ್ಟಾಗತ್ತೋ ಅಷ್ಟು ಸುತ್ತಮುತ್ತ ತಗೊಳ್ಳೋಣ ಅಂದ್ಕೊಂಡು ಈಗ ಹಾಸನಕ್ಕೆ ಬಂದಿದ್ದೀವಿ. ನೆಕ್ಸ್ಟ್ ಇಲ್ಲಿ ಎಷ್ಟು ಸಿಗುತ್ತೆ ಅದ್ರ ಬೇಸಿಸ್ ಮೇಲೆ ಬೆಂಗಳೂರು ನೋಡೋಣ ಅಂತ ಅಂದ್ಕೊಂಡಿದ್ದೀವಿ. ಆ್ಯಂಡ್ ಹಾಸನಲ್ಲಿ ಒಂದು 3 ಅಂಗಡಿ ಫೈನಲೈಸ್ ಮಾಡಿದ್ದೀವಿ, ಶಾರ್ಟ್ ಲಿಸ್ಟ್ ಮಾಡಿದ್ದೀವಿ. ಅದು ಫಸ್ಟು ಧನಲಕ್ಷ್ಮಿ ಸಿಲ್ಕ್ಸ್ ಅಂತ. ಸೊ ಧನಲಕ್ಷ್ಮಿ ಸಿಲ್ಕ್ಸ್ ನೋಡಿಕೊಂಡು ಆಮೇಲೆ ಇನ್ನೊಂದು 2-3 ಇದೆ. ನೆಕ್ಸ್ಟ್ ಇಲ್ಲಿ ಹೋಗ್ತೀವಿ ಅಂತ ತೋರಿಸ್ತೀವಿ. ಫಸ್ಟ್ ಈಗ ಇಲ್ಲಿ ನೋಡೋಣ ಬನ್ನಿ. ಸೊ ಇದೇನೇ ಅಂಗಡಿ, ಧನಲಕ್ಷ್ಮಿ ಸಿಲ್ಕ್ಸ್ ಅಂತ. ನಾವು ಇನ್ಸ್ಟಾಗ್ರಾಮಲ್ಲಿ ಒಂದು ರೀಲ್ ನೋಡಿಬಿಟ್ಟು ಒಳ್ಳೆ ಕಲೆಕ್ಷನ್ ಇಟ್ಟಿದ್ರು ಅಂತ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ಈಗ ಒಳಗೆ ಹೋಗೋಣ. 4-5 ಫ್ಲೋರ್ ಇದೆ. ಗಣೇಶ ಕಾಪಾಡಪ್ಪ. ಫಸ್ಟ್ ಎಂಟ್ರಿ ಶಾಟಲ್ನ ಲೆಫ್ಟ್ಗೆ ನೋಡಿದ್ದೀವಿ ಗಣೇಶನ. ಒಳ್ಳೇದು ಮಾಡಪ್ಪ ಗಣೇಶ ಅಂತ ಹೇಳ್ಬಿಟ್ಟು ಅವರೆಲ್ಲ ಮೇಲೋಗಿ ಕಾಯ್ತಾ ಇದ್ದಾರೆ. ನಾವಿಲ್ಲಿ ವಿಡಿಯೋ ಮಾಡ್ತಾ ಇದ್ದೀವಿ. ಎಸ್ ನಡ್ರಿ ಹೋಗುವ. ಈಗ ಸೀರೆ ಶಾಪಿಂಗ್ ಬಂದರೆ ಗಂಡಸರು ಏನು ಮಾಡ್ತಾರೆ ಅಂತ ತೋರಿಸ್ತೀನಿ ಬನ್ನಿ. ಇದು ಬಹಳ ಮುಖ್ಯವಾದ ಭಾಗ. ಬಿಕಾಸ್ ನಾವು ಮುಂದಕ್ಕೆ ಅದನ್ನೇ ಫಾಲೋ ಮಾಡಬೇಕು. ಅದೆಲ್ಲ ಫುಲ್ ಸೀರಿಯಸ್ ಆಗಿ ಸೀರೆ ಶಾಪಿಂಗ್ ಆಗ್ತಾಯಿದೆ. ಬಟ್ ಇಲ್ಲಿ ನೋಡಿ, ಇಲ್ಲಿ ಪೀಸಾಗ ಪೇಪರ್ ಹೊತ್ತಾ ಹರಟೆ ಹೊಡಿತಾ ಚಿಲ್ ಮಾಡ್ತಾಯಿದ್ದಾರೆ. ಸೊ ಇಲ್ಲಿ ಮೇಡಮ್ ಫುಲ್ಲು ಪ್ರಿಪೇರ್ ಆಗಿ ಬಂದಿದ್ದಾರೆ ನೋಡ್ಕೊಂಡೆಲ್ಲನೂ. ಸೊ ಅದೇ ಥರದ್ದು ಸೇಮ್ ಸೀರೆ ಇದೆ ಇವ್ರ ಹತ್ರ. ತುಂಬ ಚೆನ್ನಾಗಿದೆ. ನಾನು ಇದರಲ್ಲಿ ಲಂಗ ದಾವಣಿ ಅಂತ ನೋಡ್ತಾ ಇದ್ದೀನಿ. ಅಲ್ಲ ಚೆನ್ನಾಗಿದೆ, ಲಂಗ ದಾವಣಿ ಹೊಲ್ಸೋಕೆ ಚೆನ್ನಾಗಿರುತ್ತೆ ಅಂತ ಅನ್ಕೋತಾ ಇದ್ದೀನಿ. ಇನ್ನೇದು ಬಿದ್ದೆ ಮೇಡಮ್, ಇದರಲ್ಲಿ ನಿಮ್ಮ ಸ್ಟಾಕಲ್ಲಿ ಇರೋ ಥರ ಫುಟೇಜಸ್ ತೆಗೀರಿ. ತುಂಬ ಇದೆ, ಅದನ್ನ ನೋಡ್ಕೊಂಡು. ಆ್ಯಕ್ಚುಲಿ ಇವ್ರ ಇನ್ಸ್ಟಾಗ್ರಾಮ್ ಪೇಜ್ ಇರಲಿಲ್ಲ ಅಂದಿದ್ರೆ ನಾವು ಬರ್ತಾನೆ ಇರಲಿಲ್ಲ. ಇವ್ರು 1000 ಸೀರೆಸ್ ಹಾಕ್ತಾರೆ, ದಿನಾನು ಒಂದಷ್ಟು ಹಾಕ್ತಾನೆ ಇರ್ತಾರೆ. ಅದನ್ನ ನೋಡ್ಕೊಂಡು ನಾನು ಸೇವ್ ಮಾಡ್ಕೊಂಡು ಬಂದಿದ್ದೀನಿ. ಈಗ ಮುಂದೆ ಜನ ನಮ್ಮನ್ನು ವೀಡಿಯೋ ನೋಡ್ಕೊಂಡು ಬರ್ಬೇಕು ನೋಡೋಕ್ಕೆ, ಆ ಥರ ಮಾಡಬೇಕು. ಓ ಡಬಲ್ ಕಲರ್ ಇದೆ. ಸೊ ಇವಾಗ ರೋಗಿ ಬಯಸಿದ್ದು ಹಾಲು ಅನ್ನ, ವೈದ್ಯ ನೀಡಿದ್ದು ಹಾಲು ಅನ್ನ ಅಂತ ಒಂದು ಒಳ್ಳೆ ಮಿರರ್ ಕೊಟ್ಟಿದ್ದಾರೆ ಇಲ್ಲಿ ನಮಗೆ ನೋಡ್ಕೊಳ್ಳೋಕ್ಕೆ ಹೆಂಗೆ ಕಾಣ್ತಾ ಇದೆ ಅಂತ. ಸೊ ಈಗ 1 by 1 ಸ್ಯಾರಿನ ನೋಡ್ತಾ ಇದ್ದಾಳೆ, ಸೂಟ್ ಆಗುತ್ತಾ ಅಂತ. ಏನಂತೆ? ಸೊ ಈಗ ಫಸ್ಟ್ ಆಫ್ ಆಲ್ ನಾವು ಒಂದು ಲಂಗ ದಾವಣಿ ಹೊಲಿಸ್ಬೇಕು ಅಂತ ಒಂದು ಕಾನ್ಸೆಪ್ಟು. ಒಂಚೂರು ಬಾರ್ಡರ್ ದೊಡ್ಡದಿರ್ಬೇಕಾಗಿತ್ತು ಅನಿಸ್ತಾ ಇದೆ. ಹೌದಾ? ಚೆನ್ನಾಗಿದೆ. ರೆಡ್ 2 ಥರ ಬರ್ತದೆ, ಬಟ್ ಅದು ಡಬಲ್ ಶೇಡ್ ಥರ ಇದೆ. ಚೆನ್ನಾಗಿದೆ. ನೋಡೋಣ ತಡಿ, ಲೆಟ್ಸ್ ಕೀಪ್ ಇಟ್. ಸೊ ಅದು ಲಂಗ ದಾವಣಿಗೆ ಹೆಂಗೆ ಕಾಣುತ್ತೆ ಅಂತ ಓಪನ್ ಮಾಡಿ ತೋರಿಸ್ತಾ ಇದ್ದಾರೆ. ಮೇಡಮ್ ಹೆಂಗೆ ಅನಿಸ್ತಿದೆ? ಚೆನ್ನಾಗಿದೆ. ಇದು ಆರೆಂಜ್ ಸ್ಯಾರಿನೇ ತಗೊಂಡ್ಬಿಡ್ಲಾ ನಾನು? ಸ್ಯಾರಿ ಬೆಳಗ್ಗೆಗೆ ಹೆಂಗಿದೆ? ಈ ತರ ಕಲರ್ ಯಾವತ್ತೂ ಹಾಕಿಲ್ಲ. ಚೆನ್ನಾಗಿದೆ. ಸೊ ಈಗ ಧಾರೆ ಸೀರೆಗಳು ತೋರಿಸ್ತಾ ಇದ್ದಾರೆ, ಮೇನ್ ಇವೆಂಟ್ ಸೀರೆಗಳು. ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ ಮಾತ್ರ ಇಲ್ಲಿ, ತುಂಬ ಒಳ್ಳೆ ಕಲೆಕ್ಷನ್ಸ್ ಇದೆ. ಪ್ರೈಸ್ ರೇಂಜ್ ತುಂಬ ಕಮ್ಮಿ ಇದೆ ಆ್ಯಕ್ಚುಲಿ ಕಂಪ್ಯಾರಿಟಿವ್ಲಿ. ಇಲ್ಲಿ ಕ್ವಾಲಿಟಿಗೆ ಮತ್ತು ಪ್ರೈಸಿಂಗ್ ಅಂತೂ ತುಂಬ ರೀಸನಬಲ್ ಆಗಿದೆ. ಅದೇನೇ ಅಲ್ಲ, ಇದು ಸಿಮಿಲರ್ ಇದೆ.
ವಾವ್ ಇದೆ ಇದು. ಚೆನ್ನಾಗಿದೆ. ಧಾರೆ ಸೀರೆ ಅಲ್ವಾ ಇದು? ನವಿಲು ಆನೆ ಆನೆ ಇದೆ. ನಮ್ಮದು ಲವ್ ಅನಿಮಲ್ ಅದು, ಎಲಿಫೆಂಟ್. ತುಂಬ ಚೆನ್ನಾಗಿದೆ. ಇಷ್ಟ ಆಯ್ತಪ್ಪ ಇದು? ಭಾರಿ ಇಷ್ಟ ಆಯ್ತು. ಬ್ಲೌಸ್ ಪ್ಲೇನ್ ನೀವು ವರ್ಕ್ ಮಾಡಿಸ್ಬೋದು. ಸೆಲ್ಗೂ ತುಂಬ ಚೆನ್ನಾಗಿದೆ. ಆ್ಯಂಡ್ ಇದ್ರ ಪ್ರೈಸು 15,000 ಇದೆ. ಕೊಡ್ಬೋದಲ್ವಾ? ಆರಾಮ್ಸೆ. ಅಲ್ಲ ಇವ್ರ ಹತ್ರ ಆ್ಯಕ್ಚುಲಿ ಕಲೆಕ್ಷನ್ಸ್ ತುಂಬ ಇದೆ. ಹೌದು, ನೋಡಿದ್ರೆ ಒಳ್ಳೆ ಕಲೆಕ್ಷನ್ಸ್ ಇಟ್ಟಿದ್ದಾರೆ. ಕಲೆಕ್ಷನ್ ಕಲರ್ಸ್ ಚೆನ್ನಾಗಿದೆ. ಫುಲ್ ಉಡ್ಸಿ ತೋರಿಸಿದ್ದಾರೆ ಹೆಂಗಾಗುತ್ತೆ ಅಂತ. ಚೆನ್ನಾಗಿದೆ ಪ್ರ. ಸೊ ಇಲ್ಲೆಲ್ಲ ಅಪ್ರೂವಲ್ಗೆ ಕಾಯ್ತಿದ್ದಾರೆ. ಅಪ್ರೂವಲ್ ಬಿಡೀಸ್. ಸೊ ಇವಾಗ ಒಂದಷ್ಟು ಶಾಪಿಂಗ್ ಮಾಡಿ ಸೇಮ್ ಕಲರ್ 2 ಡಿಸೈನ್ ಇಟ್ಕೊಂಡ್ ಬಂದಿದ್ದೀನಿ. ಅವಳು ಗೊತ್ತಾಗ್ತಾ ಇಲ್ವಂತೆ ಏನು ಯಾಕೆ ಚೂಸ್ ಮಾಡೋದು ಅಂತ. ಇದ್ರೆ ಕಷ್ಟ ಹುಡ್ಕೋದು. ಎಸ್, ಸೇಮ್ ಕಲರ್ ಕೊಡ್ತಾರೆ. ಸೊ ಇವಾಗ ಅವಾಗಿಂದ ಆ ಕಡೆ ಹೋಗು, ನಾನು ಬರ್ತೀನಿ ಸೇಮಲ್ಲಿ. ನಾವು ಸ್ವಲ್ಪ ವಿಸಿಬಿಲಿಟಿ ತೋರಿಸ್ಕೊತೀವಿ. ಸೊ ಅವಾಗಿಂದ ಕನ್ಫ್ಯೂಷನಲ್ಲಿ ಹುಡ್ತಾ ಇದ್ದಾಳೆ ಯಾಕೆ ತೊಗೊಳೋದು ಅಂತ. ಸೇಮ್ ಕಲರ್ ತೊಗೊಂಬಂದಾಳೆ. ಬೇರೆ 2 ಕಲರ್ ಆಗಿ ಹೇಳ್ಬೋದು ಇತ್ತು, ಅದು ತಗೋ ಅಂತ. ಸೊ ನನಗೆ 2 ಇಷ್ಟ ಆಗಿದೆ. ಟಾಸ್ ಹಾಕ್ಬೋಣ ಪ್ರೇ. ಏನ್ ಗೊತ್ತಾ, ನಮ್ಗೆ ಸೀರೆ ತಗೊಂಡ್ ಅಭ್ಯಾಸ ಇಲ್ಲ, ಒಂಚೂರು ಗೊತ್ತಿಲ್ಲ ಇದ್ರ ಬಗ್ಗೆ. ಮನೇಲಿ ಎಲ್ಲ ಚೆನ್ನಾಗಿದೆ ಅಂತಾರೆ, ಏನು ಕ್ರಿಟಿಕ್ ಆಗಿ ಹೇಳಲ್ಲ. ನಾನು ಕ್ರಿಟಿಕ್ ಆಗಿ ಹೇಳ್ಬೋದು, ಬಟ್ ನನಗೂ 2 ಇಷ್ಟ ಆಗಿದೆ ಆ್ಯಕ್ಚುಲಿ. ಇದು ಅದೇ 17 ಇದೆ. ಹಾಂ, ಇದು ಎಷ್ಟಿದೆ? 13 ಇದೆ. ಓಕೆ, ಸ್ವಲ್ಪ ರಿಚ್ ನನಗೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇದೇ ಇಷ್ಟ ಆಯ್ತು. ಸ್ವಲ್ಪ ರಿಚ್ ಆಗಿ ಕಾಣಿಸ್ತಾ ಇದೆ. ಇದು ಸ್ವಲ್ಪ ಬ್ರೈಟ್ ಆಗಿದೆ. ಸೊ ಈಗ ಯಾವ್ದು ತಗೊಳ್ಳೋದು ಅಂತ ಗೊತ್ತಾಗದೆ ಇಲ್ಲ, ಇಲ್ಲಿ ಒಂದೇನು ಅಂದ್ರೆ ಒಂದು ತಗೊಂತಿದೀವೋ ಬಿಡ್ತಿದೀವೋ, ಬಟ್ ದೇ ಹ್ಯಾವ್ ವೆರಿ ಗುಡ್ ಕಲೆಕ್ಷನ್. ತುಂಬ ಒಳ್ಳೆ ಕಲೆಕ್ಷನ್, ಅಫೋರ್ಡಬಲ್ ಪ್ರೈಸಿಗಿದೆ ಆ್ಯಂಡ್ ಕ್ವಾಲಿಟಿನೂ ತುಂಬ ಚೆನ್ನಾಗಿದೆ. ಧನಲಕ್ಷ್ಮಿ ಸಿಲ್ಕ್ಸ್ ಬೆಟರ್ ದೇ ಸ್ಪಾನ್ಸರ್ಸ್. ಸ್ಪಾನ್ಸರ್ ಅಲ್ಲ. ಆ್ಯಕ್ಚುಲಿ ನನಗೆ ಮುಂಚೆ ಗೊತ್ತಿರಲಿಲ್ಲ ಇಷ್ಟೊಂದು ಏನು ಸ್ಟ್ರಗಲ್ ಹೋಗುತ್ತೆ ಒಂದು ಸ್ಯಾರಿ ಸೆಲೆಕ್ಷನ್ ಇದೆ ಅಂತ. ಸೊ ಈಗ ಒಂದು 2-3 ಅವರ್ಸ್ ಆಗಿದೆ ಇಲ್ಲಿ ಬಂದು. ಸೊ ಸ್ವಲ್ಪ ಕಲರ್ ಬ್ಲೈಂಡ್ನೆಸ್ ಆಗ್ತಾ ಇದೆ. ಯಾವ್ದು ನೋಡಿದ್ರೂ ಇಷ್ಟ ಆಗ್ತಾ ಇದೆ ಆ್ಯಂಡ್ ಯಾವ್ದು ನೋಡಿದ್ರು ಇಷ್ಟ ಆಗ್ತಾ ಇಲ್ಲ. ಸೊ 2 ಮಿಕ್ಸ್ ಆಗಿ ಸೆಲೆಕ್ಷನ್ ಪ್ರೊಸೆಸ್ ಲೇಟ್ ಆಗ್ತಾ ಇದೆ. ಏನು ಮೇಡಮ್ ನಗ್ತಾ ಇದ್ದೀರಾ? ಕಣ್ಣೆಲ್ಲ ಉರಿತಾ ಇದೆ. ಅದೇ ಕಲರ್ ನೋಡಿ 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 ಯಾವ ಕಲರ್ ತಗೋಬೇಕು ಯಾವ್ದು ಬಿಡಬೇಕು ಗೊತ್ತಾಗ್ತಾ ಇಲ್ಲ. ಎಲ್ಲ 1000 ಇದೆ. ಅದಕ್ಕೆ ಇವಾಗ ಈ ಅಂಗಡಿಲಿ ಸಾಕು, ನೆಕ್ಸ್ಟ್ ಅಂಗಡಿಲಿ ಹೋಗೋಣ ಅಂದ್ಬಿಟ್ಟು ಇಲ್ಲಿ ಒಂದು 7-8 ಸೀರೆ ತಗೊಂಡಿದ್ದೀವಿ ಆಗ್ಲೇ, ಮನೆಯವ್ರಿಗೆ ನನಗೆ ಎಲ್ಲಾನು ಸೇರಿ. ಸೊ ಯಾವುದಕ್ಕೆ ಅನ್ನೋದು ಒಂಚೂರು ಡಿಸೈಡ್ ಮಾಡ್ಕೊಬೇಕು. ಬಟ್ ಈಗ ನಾವು ಮೇಯ್ನಾಗಿ ಬಂದಿದ್ದು ಎಂಗೇಜ್ಮೆಂಟಿಗೆ ಸೀರೆ ಹುಡ್ಕೋಣ ಅಂತ, ಅದೇ ಸಿಗಲಿಲ್ಲ. ನನಗೆ ಇವತ್ತು ತುಂಬ ಆಪ್ಷನ್ಸ್ ಸಿಕ್ಬಿಟ್ಟು ಕಷ್ಟ ಜೀವನದಲ್ಲಿ ಮನುಷ್ಯನಿಗೆ. ಸೊ ಇವತ್ತು ಸಿಕ್ಕಾಪಟ್ಟೆ ಆಪ್ಷನ್ಸ್ ಇತ್ತು. ಸೊ ಯಾವ್ದು ತಗೋಬೇಕು ಯಾವ್ದು ತಗೋಬಾರ್ದು ಅಂತಲೇ ಫುಲ್ ಕನ್ಫ್ಯೂಷನ್ ಆಗಿ ಒಂದಷ್ಟು ತಗೊಂಡ್ಲು, ಪರವಾಗಿಲ್ಲ. ಅದಕ್ಕೆ ಈಗ ನೆಕ್ಸ್ಟ್ ಇಲ್ಲಿಂದ ಬೇರೆ ಕಡೆ ಹೋಗಿ ನೋಡೋಣ. ಇನ್ನು 2 ಅಂಗಡಿ ನೋಡೋದು ಬಾಕಿ ಇದೆ. ಈಗ ಧನಲಕ್ಷ್ಮಿ ಸಿಲ್ಕ್ಸ್ ಆಯಿತು, ಈ ನೆಕ್ಸ್ಟ್ ಈಗ ಪೈ ಸಿಲ್ಕ್ಸ್ ಹೋಗ್ಬೋದು ಮೋಸ್ಟ್ಲಿ. ಹೌದು, ತುಂಬ ಚೆನ್ನಾಗಿದೆ ಎಲ್ಲ ಕಲೆಕ್ಷನ್. ಈಗ ಸದ್ಯಕ್ಕೆ ನಮ್ಮಿಬ್ರು ಫ್ಯಾಮಿಲಿಯವರು ಬೇರೆಯವ್ರಿಗೆ ಕೊಡೋ ಸೀರೆ ತಗೊಳಕ್ಕೆ ಅಂತ ಹೋಗ್ತಾ ಇದ್ದಾರೆ. ನಾವು ಅದಕ್ಕೆ ತಲೆ ಹಾಕೋದು ಬೇಡ ಅಂದ್ಬಿಟ್ಟು ನಾವು ಪಾಡಿಗೆ ನಾವೇ ಕೂತಿದ್ದೀವಿ ಅಷ್ಟೇ. ಸೂಪರ್. ಸೊ ಈಗ ಇಷ್ಟು ಸೀರೆ ತಗೊಂಡು ಹೊರಡ್ತಾ ಇದ್ದೀವಿ. ಆಫ್ಟರ್ 2 hours ಆಫ್ ಸೆಲೆಕ್ಷನ್ ಈಗ ಒಂದು ನಮ್ಮ ಮನೆಯಿಂದ ಒಂದು 12, ಇವ್ರ ಮನೆಯಿಂದ ಒಂದು 5-6 ಸೀರೆ ತಗೊಂಡು ಎಲ್ಲ ಭಾರಿ ಇಷ್ಟ ಆಗಿದೆ, ತಗೊಂಡು ಹೊರಟ್ವಿ ಈಗ. ಸೊ ಫೈನಲಿ ಆಫ್ಟರ್ ಆಲ್ ದ ಬಿಲ್ಡಿಂಗ್ ಈಗ ಇಷ್ಟು ಇಟ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲಿ ತುಂಬ ಚೆನ್ನಾಗಿರೋ ಕಲೆಕ್ಷನ್ಸ್ ಇದೆ ನೋಡಿ. ಹಾಸನಲ್ಲಿ ಧನಲಕ್ಷ್ಮಿ ಸಿಲ್ಕ್ಸ್ ಅಂತ. ಸೊ ಟ್ರೈ ಮಾಡಿ, ನೀವು ಚೆಕ್ ಮಾಡಿ ಅಂತ ಹೇಳ್ತಾ ಈಗ ನೆಕ್ಸ್ಟ್ ಹೋಗೋಣ. ಲೆಟ್ಸ್ ಗೋ.